ಅಂದು ಆವಾಜ್ ಹಾಕಿದ್ದವನಿಗೆ ಇಂದು ಚೆಡ್ಡಿ ಪರೇಡು. ಅಂದು ಹಣ ಪೀಕಿದವರಿಗೆ ಇಂದು ಮಹಿಳೆಯರಿಂದಲೇ ಗೂಸ. ಇವು ಬದಲಾದ ಬಂಗಾಳದ ಇನ್ನಷ್ಟು ದೃಶ್ಯಗಳು. ನೋಡಿದ್ರಲ್ಲ ಈ ಗೂಂಡಾ ಪೊಲೀಸರಿಗೆ ಹೇಗೆ ಆವಾಜ್ ಹಾಕ್ತಿದ್ದಾನೆ ಅಂತ. ಅಂದಹಾಗೆ ಈ ವಿಡಿಯೋ ಪಶ್ಚಿಮ ಬಂಗಾಳದ್ದು. ಅರೆ ಇದೇನಿದು, ಬಂಗಾಳದಲ್ಲಿ ಸರ್ಕಾರ ಬದಲಾದ ಮೇಲೆ ಇಂಥ ಗೂಂಡಾಗಳ ಬಾಲ ಕಟ್ ಮಾಡಲಾಗ್ತಾ ಇದೆ ಅಂಟಿದ್ರಲ್ಲ. ಎಸ್, ನಿಮ್ಮ ಅನುಮಾನ ನಿಜ. ಈಗ ಕಾಲ ಬದಲಾಗಿದೆ. ಆದ್ರೆ ಈಗ ನೀವು ನೋಡಿದ್ದ ವಿಡಿಯೋ ಚುನಾವಣೆಗೆ ಮುನ್ನ ನಡೆದ ವಿದ್ಯಮಾನ. ಹೀಗೆ ಪೊಲೀಸರಿಗೆ ಆವಾಜ್ ಹಾಕ್ತಾ ಇರೋನು ಬ್ಯಾರಕ್ಪುರದ ಡಾನ್ ಬೋನಿ. ಈ ಕ್ರಿಮಿನಲ್ಗೆ ಆಗ ಟಿಎಂಸಿ ಬೆಂಬಲವಿತ್ತು. ಹಾಗಾಗಿ ಅವನು ಆಡಿದ್ದೇ ಆಟವಾಗಿತ್ತು. ಆದ್ರೆ ಈಗ ಕಾಲ ಬದಲಾಗಿದೆ. ಅದೇ ಬೋನಿಗೆ ಯಾವ ಗತಿ ಬಂದಿದೆ ನೋಡಿ. তুমি তোলা নিতে এখান থেকে বিভিন্ন কোটা থেকে টাকা দিতে তোলা টাকা দিতে। আরে বলো না আর কি হবে, তো কিছু বলার নেই। কেন তোমার নেতারা কোথায়? একা একা তুমি কি তোমার কোনো আক্ষেপ আছে? ಅಂದು ವೀರಾವೇಶ ತೋರಿದ್ದ ಈ ಕ್ರಿಮಿನಲ್ಲನ್ನು ಇವತ್ತು ಅದೇ ಪೊಲೀಸರು ಪ್ಯಾಂಟ್ ಬಿಚ್ಚಿಸಿ ಪರೇಡ್ ಮಾಡಿಸ್ತಾ ಇದ್ದಾರೆ. ಆಗ ಮೀಡಿಯಾದ ಮುಂದೆ ಎಗರಾಡಿದ್ದ ಬೋನಿ ಈಗ ಮೀಡಿಯಾಗಳ ಪ್ರಶ್ನೆಗೆ ಉತ್ತರಿಸಲಾಗದೆ ಪರದಾಡ್ತಾ ಇದ್ದಾನೆ. ಹದಿನೈದು ವರ್ಷಗಳ ಕಾಲ ಟಿಎಂಸಿ ಆಡಳಿತದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಆಡಳಿತ ನಡೆಸಿದ್ದದ್ದೇ ಇಂಥ ಗೂಂಡಾಗಳು. ಆಗ ಹಣ ಹಫ್ತಾ ವಸೂಲಿ ಮಾಡಿಕೊಂಡು ಮೆರೆಯುತ್ತಿದ್ದ ಮತ್ತೊಬ್ಬ ಗೂಂಡಾನ ಪರಿಸ್ಥಿತಿ ನೋಡಿ. ಇದು ಡುಬ್ರಾಜ್ಪುರ್ ಪ್ರದೇಶದಲ್ಲಿ ನಡೆದ ಘಟನೆ. ಹೀಗೆ ಗೂಸಾ ತಿಂತಾ ಇರೋನು ಇಲ್ಲಿನ ಟಿಎಂಸಿ ಕೌನ್ಸಿಲರ್ ಒಬ್ಬನ ಚೇಲ. ಸರ್ಕಾರದ ವಿವಿಧ ವಸತಿ ಯೋಜನೆಗಳ ಹಣಕಾಸು ನೆರವು ಪಡೆಯೋದಿಕ್ಕೆ ಈತನಿಗೆ 15,000ದಿಂದ 30,000ದವರೆಗೆ ಲಂಚ ಕೊಡಬೇಕಿತ್ತಂತೆ. ಮಹಿಳೆಯರಿಂದ ಹಣ ಪೀಕೋದು, ಧಮ್ಕಿ ಹಾಕೋದು, ಅತ್ಯಾಚಾರದ ಬೆದರಿಕೆ ಹಾಕೋದು ಈತನ ಜಾಯಮಾನ. ಈಗ ಅದೇ ಮಹಿಳೆಯರು ಈತನಿಗೆ ತಮ್ಮ ಆಕ್ರೋಶದ ರುಚಿ ತೋರಿಸ್ತಾ ಇದ್ದಾರೆ. ಈ ಸ್ಥಳೀಯ ಟಿಎಂಸಿ ನಾಯಕರೆನಿಸಿಕೊಂಡವರು ಗ್ರಾಮಸ್ಥರಿಗೆ ಕೊಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಇದರಿಂದ ರೋಸಿ ಹೋಗಿದ್ದ ಗ್ರಾಮಸ್ಥರು ಈಗ ಅಂಥವರನ್ನು ಅಟ್ಟಾಡಿಸಿಕೊಂಡು ಹೊಡಿತಿದ್ದಾರೆ. ಈತ ರೈಡಿಜಿ ಅನ್ನೋ ಪ್ರದೇಶದ ಪಂಚಾಯಿತಿ ಅಧ್ಯಕ್ಷನಂತೆ. ಮತ್ತದೇ ಭ್ರಷ್ಟಾಚಾರ ದಬ್ಬಾಳಿಕೆ ನಡೆಸಿದ ಪರಿಣಾಮ ಹೀಗೆ ಒದೆ ತಿನ್ನಬೇಕಾಗಿದೆ. ಒಂದೇ ವಾರದಲ್ಲಿ 70ಕ್ಕೂ ಹೆಚ್ಚು ಟಿಎಂಸಿ ಗೂಂಡಾಗಳು ಅಂದರ್. 15 ವರ್ಷಗಳ ಭಯದ ವಾತಾವರಣ ಈಗ ಇಲ್ಲವಾಗಿದೆ. ಜನಸಾಮಾನ್ಯರ ದನಿಗೆ ಶಕ್ತಿ ಬಂದಿದೆ. ತಮ್ಮನ್ನು ಗೋಳಾಡಿಸಿದ ಖದೀಮರ ಕೋಳ್ಪಟ್ಟಿ ಹಿಡಿದು ಜನ ಪ್ರಶ್ನೆ ಮಾಡ್ತಿದ್ದಾರೆ. ತಮ್ಮಿಂದ ಕಸಿದುಕೊಂಡ ಹಣವನ್ನು ವಾಪಸ್ ಕೇಳ್ತಿದ್ದಾರೆ. ಪೊಲೀಸರು ಅಷ್ಟೇ ಮುಕ್ತ ವಾತಾವರಣದಲ್ಲಿ ಕ್ರಿಮಿನಲ್ಲುಗಳ ಹೆಡೆಮುರಿ ಕಟ್ಟಲು ಟೊಂಕ ಕಟ್ಟಿ ನಿಂತಿದ್ದಾರೆ. ಬಂಗಾಳದಲ್ಲಿ ಆಗಿರುವುದು ಕೇವಲ ಸರ್ಕಾರದ ಬದಲಾವಣೆಯಲ್ಲ, ಅದು ಜನಮಾನಸದಲ್ಲಿನ ಮನಸ್ಥಿತಿ. ನೀವೇನಂತೀರಿ?